ಒಂದು ಊರಿನಲ್ಲಿ ಮಲ್ಲಯ್ಯ ಎನ್ನುವ ಒಬ್ಬ ವ್ಯಾಪಾರಿ ಇದ್ದ. ಮಲ್ಲಯ್ಯ ಒಂದು ಕಡೆ ಸ್ವೀಟ್ ಅನ್ನು ಮಾರ್ತಾ ಇದ್ರೆ ಮತ್ತೊಂದು ಕಡೆ ಸ್ವೀಟ್ ಅನ್ನು ತಿಂತಾ ಇದ್ದ. ಸ್ವೀಟ್ ಅಂದ್ರೆ ಅವನಿಗೆ ಇಷ್ಟ ಆಗದಿದ್ರು ಯಾರಿಗೂ ಕೂಡ ಕೊಡದೆ ಅವನೊಬ್ನೇ ತಿಂತಾ ಇದ್ದ. ಹಸಿವಿನಿಂದ ಯಾರಾದ್ರೂ ಮಕ್ಳು ಬಂದು ಕೇಳಿದ್ರು ಕೂಡ ಮಲ್ಲಯ್ಯ ಯಾರಿಗೂ ಏನನ್ನು ಕೂಡ ಕೊಡ್ತಾನೆ ಇರ್ಲಿಲ್ಲ. ಮಾಮ, ತುಂಬಾ ಹಸಿವಾಗ್ತಿದೆ, ಏನಾದ್ರೂ ಕೊಡ್ತೀರಾ? ಏಯ್, ಯಾರ್ ನಿನ್ಗೆ ಮಾಮ? ನಾನೇನು ಮಾಮ ಇಲ್ಲ. ಅಲ್ಲಿ ಯಾರಾದ್ರೂ ಮಾಮ ಇರ್ತಾರೆ, ಅವ್ರ ಜೊತೆ ಹೋಗಿ ಕೇಳು. ಆ ಸಣ್ಣ ಹುಡುಗಿ ಪುಲ್ಲಯ್ಯನ ಅಂಗಡಿಯಲ್ಲಿರುವ ಸ್ವೀಟ್ ಅನ್ನು ನೋಡ್ತಾನೇ ಇದ್ಲು. ಹಬ್ಬಬ್ಬ, ಹಾಗೆ ನೋಡ್ಬೇಡಮ್ಮ, ಸ್ವೀಟ್ ಮೇಲೆ ಕಣ್ ಬಿದ್ಬಿಡುತ್ತೆ, ಆ ಕಡೆ ಹೋಗು. ಆ ಸಣ್ಣ ಹುಡುಗಿ ಅಲ್ಲಿಂದ ಹೋದ್ಮೇಲೆ ಬೂಂದಿನ ತಗೊಬಂದು ಅಂಗಡಿಗೆ ದೃಷ್ಟಿಯನ್ನು ತೆಗೆದು ಆ ಬೂಂದಿಯನ್ನು ಅವನೇ ಕೂತು ತಿಂದ. ಹೀಗೆ ಸ್ವೀಟ್ ಅನ್ನು ತಿಂದು ತಿಂದು ತುಂಬಾ ದಪ್ಪ ಆದ. ಅವನಿಂದ ನಡೆಯಲು ಕೂಡ ಸಾಧ್ಯವಾಗದೆ ತುಂಬಾನೇ ಕಷ್ಟಪಟ್ಟ. ಊರಲ್ಲಿರುವವರು ಅವನನ್ನು ಗುಂಡ ಅಂತ ಹೇಳಿದ್ರು ಅವನು ಚಿಂತೆ ಮಾಡ್ತಿರ್ಲಿಲ್ಲ. ಹೀಗೆ ಒಂದು ದಿನ ಹುಷಾರಿಲ್ಲದೆ ಮಲಿಗೆ ಬಿಟ್ಟ. ಅವನಿಂದ ಮೇಲೆ ಎದ್ದೇಳಲು ಕೂಡ ಸಾಧ್ಯವಾಗಿರಲಿಲ್ಲ. ಅವನನ್ನು ನೋಡಿ ಅವನ ಹೆಂಡತಿ ಕಾಂತಂ ತುಂಬಾನೇ ಭಯಪಟ್ಲು. ಆನಂತರ ಅವಳು ಮನೆಗೆ ಒಬ್ಬರು ಪುರೋಹಿತರನ್ನು ಕರ್ಕೊಂಡ್ ಬಂದು ತನ್ನ ಗಂಡನ ಬಗ್ಗೆ ಹೇಳಿದ್ಲು. ಇಲ್ ನೋಡಮ್ಮ, ನಿನ್ನ ಗಂಡನಿಗೆ ಆಹಾರದಲ್ಲಿ ಗಂಡ ಇದೆ. ನೀವು ಒಂದು 10 ಜನರಿಗೆ ಅನ್ನದಾನವನ್ನು ಮಾಡಿ. ನಿಮ್ಗೆ ಯಾರು ಸಿಕ್ಕಿಲ್ಲ ಅಂದ್ರೆ ನಾನೇ ಜನರನ್ನು ಹುಡುಕಿ ಕಳ್ಸ್ಕೊಡ್ತೀನಿ. ಅವರಿಗೆ ಊಟ ಮಾತ್ರ ಕೊಟ್ಟು ಕಳ್ಸಿ. ಆಯ್ತು ರೀ, ನಾಳೆನೇ ಏರ್ಪಾಡುಗಳನ್ನು ಮಾಡ್ತೀನಿ. ಪೂಜಾರಿ ಹೋದ್ಮೇಲೆ ಮಲ್ಲಯ್ಯ ಹೆಂಡತಿಯನ್ನು ಬೈದ. ಕಾಂತಂ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅನ್ನದಾನ ಅಂದ್ರೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ನಿಮ್ಮ ಆರೋಗ್ಯಕ್ಕಿಂತ ಅದು ದೊಡ್ಡದಾರಿ. ಅನ್ನದಾನ ಮಾಡ್ಲಿಕ್ಕೆ ನಾನ್ ಸಂಪಾದನೆ ಮಾಡಿದ ಹಣವನ್ನು ತಾನೇ ತೆಗಿಬೇಕು. ನಾನು ಹೀಗೆ ಮಲ್ಕೊಂಡಿದ್ರೆ ಯಾರು ಸಂಪಾದನೆ ಮಾಡಿ ಕೊಡ್ತಾರೆ ಹೇಳು? ಅನ್ನದಾನನೂ ಬೇಡ, ಏನೂ ಬೇಡ. ಪುಲ್ಲಯ್ಯ ಹಣವನ್ನು ಖರ್ಚು ಮಾಡದೆ ಅವನೊಬ್ನೇ ತಿಂತಾ ಇದ್ದ. ಆರೋಗ್ಯ ಸರಿ ಇಲ್ಲದ ವ್ಯಕ್ತಿ ಮಿತವಾದ ಆಹಾರವನ್ನು ತಿನ್ನಬೇಕು ಅಂತ ಕೂಡ ಆಲೋಚನೆ ಮಾಡದೆ ಚೆನ್ನಾಗಿ ತಿಂತಾ ಇದ್ದ. ಒಂದು ದಿನ ಅರ್ಧರಾತ್ರಿ ಅವನಿಗೆ ತುಂಬಾನೇ ಸುಸ್ತಾಗ್ತಾ ಇತ್ತು. ಅದನ್ನು ನೋಡಿದ ಕಾಂತಂ ತುಂಬಾನೇ ಭಯಪಟ್ಲು. ಏನ್ರಿ, ಅನ್ನದಾನ ಮಾಡೋಣ ಅಂದ್ರೆ ಬೇಡ ಅಂತ ಹೇಳ್ಬಿಟ್ರಿ. ಇವಾಗ ನೋಡಿದ್ರ ನೀವು ಎಷ್ಟೊಂದು ಕಷ್ಟಪಡ್ತಿದ್ದೀರಾ ಅಂತ. ಪೂಜಾರಿನ ಕರೀಲಾ? ಪೂಜಾರಿ ಬೇಡ, ವೈದ್ಯರನ್ನು ಕರಿ. ಹಾಗೆ ಹೇಳಿದಾಗ ಕಾಂತಂ ಹೋಗಿ ವೈದ್ಯರನ್ನು ಕರೆದುಕೊಂಡು ಬಂದ್ಲು. ಆ ಡಾಕ್ಟರ್ ಪುಲ್ಲಯ್ಯನಿಗೆ ಯಾವುದೋ ಒಂದು ಮದ್ದನ್ನು ಕೊಟ್ಟು ಅವನನ್ನು ಸರಿಪಡಿಸಿದ್ರು. ಡಾಕ್ಟರ್, ನನ್ ಗಂಡನಿಗೆ ಏನ್ ಸಮಸ್ಯೆ ಅಂತ ಕೇಳಿದ್ರೆ ಏನಮ್ಮ ಹೇಳೋದು? ಇವ್ರನ್ನ ನೋಡಿದ್ರೇನೆ ಗೊತ್ತಾಗದಿಲ್ವಾ ಇವರು ಆರೋಗ್ಯದ ಕಡೆ ಸರಿಯಾದ ಗಮನ ಇಡೋದಿಲ್ಲ ಅಂತ? ಅಂದ್ರೆ ನಾನು ದಪ್ಪ ಆಗಿರೋದ್ರಿಂದ ಬಂದಿರುವ ಸಮಸ್ಯೆನ ಇದು? ನಿಮಗೆ ಮಾತಾಡುವಾಗ ಸುಸ್ತಾಗುತ್ತಾ, ನಡೆಯುವಾಗ ಸುಸ್ತಾಗುತ್ತಾ? ಆವಾಗ್ಲೇ ನಿಮಗೆ ನಿಮ್ ಸಮಸ್ಯೆ ಏನು ಅಂತ ಗೊತ್ತಾಗಿರ್ಬೇಕಲ್ವಾ? ಅಂದ್ರೆ ವಯಸ್ಸಾಗ್ತಿದೆ ಅಲ್ವಾ, ಅದ್ರಿಂದನೇ ಅಂತ ಆಲೋಚನೆ ಮಾಡಿದೆ. ಸಮಸ್ಯೆ ಏನೂ ಇಲ್ಲ, ನೀವು ಒಂದಿನದಲ್ಲಿ 16 ಗಂಟೆ ಉಪವಾಸ ಇರಿ. ಅಂದ್ರೆ ಉಳಿದ 8 ಗಂಟೆ ಚೆನ್ನಾಗಿ ತಿನ್ಬೋದಾ? ಓ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿ ಮಾತಾಡ್ತಾ ಇದ್ದೀರಾ. ಆ 8 ಗಂಟೆಗಳ ಕಾಲ ದವಸ ಧಾನ್ಯಗಳು, ರಾಗಿ ಇದನ್ನೇ ತಿನ್ಬೇಕು. ಜ್ಯೂಸ್ ಎಲ್ಲ ಕುಡಿಬಾರ್ದು. ಹಾಲು ಮೊಸರು ಇದನ್ನು ತಿನ್ಬೋದು. 16 ಗಂಟೆ ತಾನೇ, ಹೇಗೋ ಇರ್ತೀನಿ ಡಾಕ್ಟರ್. ನೀವು ಅಂದುಕೊಂಡ ಹಾಗೆ ಅದು ಸುಲಭ ಅಲ್ಲ. ಆದ್ರೆ ಹಾಗೆ ಮಾಡದಿದ್ರೆ ನಿಮಗೆ BP ಶುಗರ್ ಎಲ್ಲವೂ ಕೂಡ ಬರುತ್ತೆ. ಹಾಗೆ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟೋದ್ರು. ಪುಲ್ಲಯ್ಯ ಉಪವಾಸ ಅಂದ್ರೆ ಸಾಧಾರಣವಾದ ವಿಷಯ ಅಂತ ತಿಳ್ಕೊಂಡಿದ್ದ. ಅದೇ ಸಮಯಕ್ಕೆ ಊರಿನ ದೊಡ್ಡವರು ಜಾತ್ರೆ ಅಂತ ಹಣವನ್ನು ವಸೂಲಿ ಮಾಡಲು ಬಂದಿದ್ರು. ಪುಲ್ಲಯ್ಯ, 5 ವರ್ಷಕ್ಕೆ ಒಂದ್ಸಲ ಜಾತ್ರೆ ಬರ್ತಾ ಇದೆ. ಅದ್ರಿಂದ ಊರಲ್ಲಿರೋರ ಜೊತೆ ಎಲ್ಲ ಹಣವನ್ನು ವಸೂಲಿ ಮಾಡ್ತಾ ಇದ್ದೀವಿ. ನೀವು ಕೂಡ ಏನಾದ್ರೂ ಕೊಡ್ಬೋದು. ಏನ್ ಕೊಡ್ತಾ ಇದ್ದಾರೆ ಜನರು? ಸ್ವಲ್ಪ ಜನ ಹಣವನ್ನು ಕೊಡ್ತಾರೆ, ಸ್ವಲ್ಪ ಜನ ಅಕ್ಕಿಯನ್ನು ದಾನವಾಗಿ ಕೊಡ್ತಾರೆ. ಹೀಗೆ ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಯಾರೂ ಕೂಡ ಉಪವಾಸ ಇರ್ತಾ ಇಲ್ವಾ? ಉಪವಾಸನಾ? ಈ ಯೋಚನೆ ಯಾರಿಗೂ ಕೂಡ ಬರ್ಲೇ ಇಲ್ವಲ್ಲ. ಹಾಗಾದ್ರೆ ಊರಿನ ಒಳ್ಳೇದಕ್ಕೋಸ್ಕರ ಯಾರೂ ಕೂಡ ಉಪವಾಸ ಇರ್ಲಿಲ್ವಾ? ಸರಿ, ಆ ಉಪವಾಸನ ನಾನೇ ಇರ್ತೀನಿ. ಊರಿನ ಒಳ್ಳೇದಕ್ಕೋಸ್ಕರ ನಾನೇ ಉಪವಾಸ ಇರ್ತೀನಿ. ಎಷ್ಟು ದಿನ ಉಪವಾಸ ಇರ್ತೀರಾ? ಬೆಳಿಗ್ಗೆಯಿಂದ ರಾತ್ರಿ ಆಗುವ ತನಕ
ಒಂದು ತೊಟ್ಟು ನೀರನ್ನು ಕೂಡ ಕುಡಿಯುವುದಿಲ್ಲ. ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ನನ್ನ ಜೊತೆ ಬಂದು ಕೂತ್ಕೊಳ್ಳಿ. ಊರಿನ ಜನ ಹೋದ ಬಳಿಕ ಕಾಂತಂ ಅನುಮಾನವಾಗಿ ಕೇಳಿದ್ಲು, ರೀ, ಡಾಕ್ಟರ್ ಅವರು ಉಪವಾಸ ಇರ್ಲಿಕ್ಕೆ ಕೇಳಿದ್ರು ಅಂತ ತಾನೇ ಹೀಗೆ ನಾಟಕ ಮಾಡಿದ್ರಿ? ಒಂದು ಕಡೆ ಆರೋಗ್ಯ, ಮತ್ತೊಂದು ಕಡೆ ಪುಣ್ಯ, ಎರಡೂ ಸೇರಿ ಬರುತ್ತೆ ಅಲ್ವಾ ಕಣೆ. ನೀವು ಯಾವಾಗಾದ್ರೆ ಉಪವಾಸ ಇದ್ದಿದ್ದೀರಾ? ಅದೆಷ್ಟು ದೊಡ್ಡ ಕಷ್ಟ ಅಂತ ಗೊತ್ತಾ ನಿಮ್ಗೆ? ನೋಡ್ತೀಯಾ, ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀಯ ನೀನು. ಮನೇಲಿ ಅಡಿಗೆ ಸ್ವಲ್ಪ ಲೇಟ್ ಆದ್ರೆ ಎಗರ್ಕೊಂಡು ಬರ್ತೀರಾ? ನೀವಾ ಉಪವಾಸ ಇರೋದು? ಹಾಗೆ ನನ್ನಿಂದ ಇರ್ಲಿಕ್ಕಾಗದಿದ್ರೆ ಯಾರು ನೋಡದೆ ಇರುವಾಗ ಹಣ್ಣು ಸ್ವೀಟು ಅಂತ ತಿಂತಾ ಇರ್ತೀನಿ. ಪುಲ್ಲಯ್ಯ ಉಪವಾಸ ಇರೋದು ಸಾಧಾರಣವಾದ ವಿಷಯ ಅಂತ ತಿಳ್ಕೊಂಡಿದ್ದ. ಹೀಗೆ ದಿನವಿಡೀ ತಿನ್ನದೆ ಅವನು ಉಪವಾಸ ಬಿಡುವ ಸಮಯ ಕೂಡ ಬಂತು. ಈ ದೊಡ್ಡ ವ್ಯಕ್ತಿನೇ ಉಪವಾಸ ಇದ್ದಾರೆ ಅಂದಾಗ ಊರಿನಲ್ಲಿ ಸ್ವಲ್ಪ ಜನ ನಾವು ಕೂಡ ಉಪವಾಸ ಇರ್ತೀವಿ ಅಂತ ಮುಂದೆ ಬಂದ್ರು. ಸುಮಾರು 17 ಮಂದಿ ಪುಲ್ಲಯ್ಯನ ಜೊತೆ ಉಪವಾಸ ಮಾಡ್ತಾ ಇದ್ರು. ಹೀಗೆ ಎಲ್ಲರೂ ಒಂದೇ ಕಡೆ ಒಂದು ದೊಡ್ಡ ಟೆಂಟ್ ಹಾಕೊಂಡು ಉಪವಾಸ ಮಾಡ್ತಾ ಇದ್ರು. ಅಯ್ಯೋ ದೇವ್ರೆ, ಯಾರಿಗೂ ಗೊತ್ತಾಗದ ಹಾಗೆ ಒಂದು ಮರದ ಕೆಳಗೆ ಉಪವಾಸ ಮಾಡೋಣ ಅಂತ ನಾನು ಆಲೋಚನೆ ಮಾಡಿದ್ರೆ ಇವರೆಲ್ಲ ಸೇರಿ ಒಂದು ಟೆಂಟ್ ಹಾಕಿ ಹೀಗೆ ಕೂರಿಸ್ಬಿಟ್ರಲ್ವಾ. ಮೊದಲ ದಿನ ಆರಂಭವಾಯಿತು. ಬೆಳಿಗ್ಗೆಯಿಂದ ಸಂಜೆ ತನಕ ಪುಲ್ಲಯ್ಯ ಸಾಧಾರಣವಾಗಿ ಇದ್ದ. ಆನಂತರ ಅವನಿಂದ ಸಾಧ್ಯವಾಗಲಿಲ್ಲ. ಅವನ ಹೊಟ್ಟೆ ಒಳಗೆ ಹಸಿವನ್ನು ತಡೆಯಲಾರದೆ ತುಂಬಾನೇ ಒದ್ದಾಡ್ದ ಪುಲ್ಲಯ್ಯ. ಆದ್ರೂ ಪುಲ್ಲಯ್ಯ ತುಂಬಾ ಕಷ್ಟಪಟ್ಟು ಕೂತಿದ್ದ. ಕತ್ತಲು ಆಗ್ತಾ ಇದ್ದಂಗೆ ಉಪವಾಸ ಮುಗಿತಾ ಅಂತ ಯೋಚನೆ ಮಾಡ್ತಾನೇ ಇದ್ದ. ಆ ನಂತರ ಮನೆಗೆ ಹೋಗಿ 2 ದಿನ ತಿನ್ನುವ ಊಟವನ್ನು ಒಂದೇ ಹೊತ್ತಿಗೆ ಖಾಲಿ ಮಾಡಿ ಆರಾಮವಾಗಿ ನಿದ್ರೆ ಮಾಡ್ದ. ಮರುದಿನ ಎದ್ದು ಹೊರಗೆ ಬಂದಾಗ ಅವನಿಗೋಸ್ಕರ ಉಪವಾಸ ಮಾಡುವವರು ಅವನ ಮನೆ ಮುಂದೆನೆ ಅವನಿಗೋಸ್ಕರ ಕಾಯ್ಕೊಂಡು ನಿಂತಿದ್ರು. ಪುಲ್ಲಯ್ಯ ಹೊರಗಡೆ ಬರ್ತಾ ಇದ್ದಂಗೆ ಅವನಿಗೆ ಮಾಲೆ ಹಾಕಿ ಅವನನ್ನು ಕರ್ಕೊಂಡೋದ್ರು. ಅಯ್ಯೋ ದೇವ್ರೆ, ನಿನ್ನೆ 1 ದಿನನೇ ನನ್ನಿಂದ ಹಸಿವು ತಡ್ಕೊಳಕ್ಕಾಗಿಲ್ಲ. ಹೀಗಿರುವಾಗ ಇವತ್ತು ಹೇಗೆ ಕಳಿಯೋದು? ಹೀಗೆ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡಿದ್ದ ಪುಲ್ಲಯ್ಯ. ಆದ್ರೆ ಅವನಿಂದ ಏನೂ ಮಾಡಲು ಸಾಧ್ಯವಾಗದೆ ಈ ಉಪವಾಸ ದಿನ ಕಳಿತಾನೇ ಇತ್ತು. ಎಲ್ಲಿಯೂ ಕೂಡ ಹೋಗಲು ಸಾಧ್ಯವಾಗಲೇ ಇಲ್ಲ. ಸುತ್ತಮುತ್ತ 17 ಜನ ನೋಡ್ತಾನೇ ನಿಂತಿದ್ರು. ಉಪವಾಸ ಬೇಡ, ಏನೂ ಬೇಡ, ಎದ್ದು ಹೋಗೋಣ ಅಂತ ಆಲೋಚನೆ ಮಾಡ್ದ. ಆದ್ರೆ ಅವನ ಗೌರವ ಅವನನ್ನು ಕಟ್ಟಿ ಹಾಕ್ತಾ ಇತ್ತು. 7ನೆಯ ದಿನ ಏನೂ ಮಾಡಲು ಸಾಧ್ಯವಾಗದೆ ಪುಲ್ಲಯ್ಯ ಸ್ವಲ್ಪ ಪ್ರಶಾಂತವಾಗಿ ಕಣ್ಣನ್ನು ಮುಚ್ಚಿಕೊಂಡು ಕೂತ. ಆಗ ಅವನಿಗೆ ಯಾರೋ ಅವನ ಜೊತೆ ಮಾತನಾಡುವ ಹಾಗೆ ಕೇಳಿಸಿತು. ಪುಲ್ಲಯ್ಯ, 1 ವಾರ ನಿನ್ನಿಂದ ಹಸಿವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗಿರುವಾಗ ಎಷ್ಟೋ ಜನರು ಕಷ್ಟದಲ್ಲಿ ಇಟ್ಕೊಂಡು ನಿನ್ನ ಜೊತೆ ಒಂದೊತ್ತು ಊಟ ಕೇಳಿದಾಗ ನೀನು ಅವರಿಗೆ ಊಟನೇ ಕೊಡ್ಲಿಲ್ಲ. ಅವರ ಕಷ್ಟ ಏನು ಅಂತ ಇವಾಗ್ಲಾದ್ರೂ ನಿನ್ಗೆ ಅರ್ಥವಾಯಿತಾ? ಹಾಗೆ ಹೇಳಿದಾಗ ಪುಲ್ಲಯ್ಯ ಕಣ್ಣನ್ನು ತೆರೆದು, ಎಲ್ಲರೂ ಕಣ್ಮುಚ್ಕೊಂಡು ಧ್ಯಾನದಲ್ಲೇ ಇದ್ರು. ಇದೇನಿದು, ಯಾರೋ ನನ್ನ ಜೊತೆ ಮಾತನಾಡಿದ ಹಾಗೆ ಇತ್ತು. ಅಯ್ಯ, ಯಾರಾದ್ರೂ ಇವಾಗ ನನ್ಗೆ ಏನಾದ್ರೂ ಹೇಳಿದ್ರಾ? ಇಲ್ಲ ಪುಲ್ಲಯ್ಯ, ಏನಾಯ್ತು? ಯಾರೋ ನನ್ ಜೊತೆ ಏನೋ ಹೇಳಿದ ಹಾಗೆ ಇತ್ತು, ಅದಕ್ಕೆ ಕೇಳ್ದೆ. ಆಹಾ, ಪುಲ್ಲಯ್ಯನವರು ಉಪವಾಸ ಇದ್ದ ಕಾರಣ ಆ ದೇವರ ಮಾತು ಅವರಿಗೆ ಕೇಳಿಸಿದೆ. ಪುಲ್ಲಯ್ಯ, ನೀವು ತುಂಬಾ ಪುಣ್ಯ ಮಾಡಿದವರು. ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಪುಲ್ಲಯ್ಯನನ್ನು ಎಲ್ಲರೂ ಗೌರವದಿಂದ ಮಾತಾಡ್ಸ್ತಾ ಇದ್ರು. ಆವಾಗ ಅವನಿಗೆ ಅರ್ಥವಾಯಿತು. ಹೌದು, ನಿಜಾನೇ. ಇಷ್ಟು ದಿನ ಹಸಿವಲ್ಲಿ ಇರುವವರ ಕಷ್ಟವನ್ನು ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಎಷ್ಟೋ ಜನ ನನ್ನ ಅಂಗಡಿ ಹತ್ರ ಬಂದು ಹಸಿವು ಅಂತ ಕೇಳಿದಾಗ ಕೂಡ ಅವರಿಗೆ ನಾನು ಒಂದು ತುತ್ತು ಅನ್ನ ಕೂಡ ಕೊಡ್ಲೇ ಇಲ್ಲ. ಅದಕ್ಕೆ ಆ ದೇವರು ನನಗೆ ಇಷ್ಟೊಂದು ಶಿಕ್ಷೆ ಕೊಟ್ಟು 1 ವಾರ ಊಟ ಇಲ್ಲದೆ ಕೂರಿಸಿದ. ಎಷ್ಟು ಜನ ಹಸಿವಲ್ಲಿ ಕಷ್ಟಪಡ್ತಿದ್ದಾರೋ ಏನೋ, ಅವರೆಲ್ಲರಿಗೂ ನಾನು ಸಹಾಯ ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಬೇಕು. ಏನ್ ಪುಲ್ಲಯ್ಯ, ಏನೋ ಆಲೋಚನೆ ಮಾಡ್ತಿದ್ದೀರಾ? ಏನಿಲ್ಲಯ್ಯ, ನನ್ನ ಉಪವಾಸ ಪೂರ್ತಿ ಆಯ್ತಲ್ವಾ? ಈ ಊರಿನ ಜನರಿಗೆ ದೇವಸ್ಥಾನದಲ್ಲಿ ಒಂದು ದೊಡ್ಡ ಅನ್ನದಾನವನ್ನು ಏರ್ಪಡಿಸಿದ್ದೀನಿ ಅಂತ ಹೇಳಿ ಎಲ್ಲರಿಗೂ ನಾನೇ ಅನ್ನದಾನವನ್ನು ಮಾಡ್ತೀನಿ. ಹೀಗೆ ಪುಲ್ಲಯ್ಯನ ವಿಷಯ ಊರೆಲ್ಲ ಹಬ್ಬಿತು. ಪುಲ್ಲಯ್ಯ ದೊಡ್ಡವರು ಚಿಕ್ಕವರು ಅಂತ ನೋಡದೆ ಬ್ರಹ್ಮಾಂಡವಾಗಿ ಅನ್ನದಾನವನ್ನು ಏರ್ಪಾಡು ಮಾಡಿದ. ಹೀಗೆ ವಾರ ಇಡೀ ಉಪವಾಸ ಇದ್ದ ಕಾರಣ ಅವನಿಗೆ ಗೊತ್ತಾಗದೆ ಅವನ ಆರೋಗ್ಯ ಸರಿಯಾಯಿತು.